ನಮಸ್ಕಾರ. ಎಲ್ಲ ನನ್ನ ಪ್ರೀತಿಯ ಕನ್ನಡ ಜನತೆಗೆ ಹಾಗೂ ನನ್ನ ವೀಕ್ಷಕರಿಗೆ ನಮಸ್ಕರಿಸುತ್ತಾ, ಇವತ್ತಿನ ಈ ಸಂಚಿಕೆಯಲ್ಲಿ ನಾನು ನಿಮಗೆ ವಿಶೇಷವಾದ ಎಂದರೆ ನಂಬರ್ 3 ಅಂದರೆ 3 ಅಥವಾ ತೀನ್ ಅಂತ ಹಿಂದಿನಲ್ಲೂ ಕರೀತೀರಾ. ಹಾಗಾಗಿ ನಂಬರ್ 3 ಬಗ್ಗೆ ನಾನು ನಿಮಗೆ ಇವತ್ತು ತಿಳಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ. ನಂಬರ್ 3 ಅಂದರೆ ನಿಮಗೆಲ್ಲ ಗೊತ್ತಿದೆ, ಗುರು. ಗುರು ಅಂದರೆ ಯಾರು? ವಿಷ್ಣು ಅಂದರೆ ರಂಗನಾಥ, ವಿಷ್ಣು, ನರಸಿಂಹ, ಇದೆಲ್ಲ ಅವತಾರಗಳು, ದಶಾವತಾರ ಅಂತಲೂ ಕೂಡ ಕರೀತಾರೆ. ಹಾಗಾಗಿ ಇವನ ಅವತಾರಗಳಲ್ಲಿ ಯಾವುದೇ ಬಂದರೂ ಕೂಡ ಅವನು ವಿಷ್ಣುವಿಗೆ ಸಮಾನನಾಗಿರುತ್ತಾರೆ. ಅವರು ಯಾವುದೇ ಆದರೂ ಕೂಡ ನಾವು ಒಂದು 108 ದೇವರನ್ನ ಪೂಜೆ ಮಾಡಿದ್ರೂ ಕೂಡ ಅದು ವಿಷ್ಣುವಿನ ಒಂದು ರೂಪನೇ ಆಗಿರುತ್ತದೆ ಅಂತ ಹೇಳ್ತಾ, ಇವತ್ತಿನ ಈ ಸಂಚಿಕೆನ ನಾವು ಹೇಳೋದಕ್ಕೆ ಮೊದಲು ನನ್ನ ಕುಲದೇವತೆಯಾದಂತಹ ಲಕ್ಷ್ಮೀ ರಂಗನಾಥ ಸ್ವಾಮಿ, ಗವಿ ರಂಗನಾಥ ಸ್ವಾಮಿ, ಗುಂಡಪ್ಪ ಸ್ವಾಮಿಯ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ, ನಿಮಗೆ ನೀವೆಲ್ಲ ತಿಳಿದಿದ್ದೀರ, ಗುರು ವಿಷ್ಣು, ತಿರುಪತಿ ಬಾಲಾಜಿ, ರಾಘವೇಂದ್ರ, ಕೃಷ್ಣ, ರಾಮ, ಎಲ್ಲರೂ ನರಸಿಂಹ, ರಂಗನಾಥ, ಎಲ್ಲರೂ ಒಬ್ಬನೇ ಗುರು ಅಲ್ವೇ? ನಾವು 108 ಹೆಸರುಗಳಿಂದ ಅವನನ್ನು ಪೂಜಿಸಲ್ಪಡುತ್ತೇವೆ. ಅದೇ ರೀತಿಯಲ್ಲಿ ನಾವು ಗುರು ಅಂದ್ರೇನು? ಬುದ್ಧಿವಂತ ಅಂತ ಅರ್ಥ. ಗುರು ಇದ್ದಲ್ಲಿ ವಿದ್ಯೆಗೆ ಬರವಿಲ್ಲ. ಗುರು ಇದ್ದಲ್ಲಿ ಬುದ್ಧಿವಂತಿಕೆ, ಜ್ಞಾನ, ವಿದ್ಯೆ, ಬುದ್ಧಿ, ಶ್ರದ್ಧೆ, ಧೈರ್ಯ, ಶೌರ್ಯ, ವೀರ್ಯ ಎಲ್ಲವನ್ನು ತುಂಬಿಕೊಡುವವನೇ ನಮ್ಮ ಗುರು. ಅದರ ಜೊತೆಗೆ ಸಿಟ್ಟು ಕೂಡ ಇವರಿಗೆ ಬರುತ್ತದೆ. ಗುರು ಇದ್ದರೆ ಗುರುಗೆ ಬೇಗ ಸಿಟ್ಟು ಬರ್ತಾ ಇರುತ್ತೆ. ಈಗ ಯಾವ್ದಾದ್ರು ಒಂದು ದೇವಾಲಯಗಳಿಗೆ ಹೋಗಿ ಯಾವ್ದಾದ್ರು ಒಂದು ಅರ್ಚಕರನ್ನು ನೋಡಿ, ಪುರೋಹಿತರನ್ನು ನೋಡಿ, ಬೇಗ ಒಂದು ಸ್ವಲ್ಪ ಸಿಟ್ಟು ಮಾಡ್ಕೊಳ್ಳೋದು ಜಾಸ್ತಿ. ಯಾಕೆಂದ್ರೆ ಅವ್ರಿಗೆ ಕೆಲಸ ಬೇಗ ಆಗಬೇಕು. ಅವರಿಗೆ ಕೆಲಸ ಬೇಗ ಆಗ್ಬಿಡ್ಬೇಕು. ಏನಾರಾಗಲಿ ಮುಗಿಸ್ಬಿಟ್ಟು ಅವರು ಕೆಲಸ ಮುಗಿಸಿ ಹೋಗ್ಬಿಡ್ಬೇಕು. ಅವರು ಕ್ಲಿಯರ್ ಮಾಡ್ಬೇಕು. ಅವ್ರಿಗೆ ಅದು ನಿಲ್ಲಿಸ್ಕೊಳ್ಳಲ್ಲ. ಅವ್ರು ಯಾವುದೇ ಕಾರಣಕ್ಕೂ ಯಾವುದೇ ಕೆಲಸ ಅರ್ಧಂಬರ್ಧ ಮಾಡಲ್ಲ. ಅವರು ಎಲ್ಲನೂ ಕ್ಲಿಯರ್ ಮಾಡೇ ಹೋಗೋದು. ಅವರು ಎಷ್ಟೊತ್ತಾದರೂ ಸರಿ. ಹಾಗಾಗಿ ಅವರು ತೀಕ್ಷ್ಣ ಬುದ್ಧಿಯನ್ನೂ ಇರುತ್ತದೆ, ಅದ್ರ ಜೊತೆಗೆ ಬುದ್ಧಿವಂತರಾಗಿರ್ತಾರೆ. ಇವರು ಎಲ್ಲರನ್ನೂ ಸಹಕರಿಸಿಕೊಂಡು ಒಂದು ಯೋಗವನ್ನು ಕೂಡ ಇವರು ಹೊಂದಿರ್ತಾರೆ. ಮನೆಯಲ್ಲಾಗಲಿ ಹೊರಗಡೆಯಲ್ಲಾಗಲಿ, ಮನೆಯ ಹೊರಗೆ ಮನೆಯ ಒಳಗೆ ಎರಡೂ ಕೂಡ ಇವರಿಗೆ ಧೈರ್ಯದಿಂದ ಮತ್ತು ಬುದ್ಧಿಶಕ್ತಿಯಿಂದ ಎಲ್ಲರನ್ನು ತಾಳ್ಮೆಯಿಂದ ಒಂದು ಮಾಡಿಕೊಂಡು ಹೋಗುವಂತಹ ಏಕೈಕ ಗ್ರಹ ಅಂದರೆ ಅದು ಗುರು. ನೀವು ಕೇಳಿರ್ತೀರಾ, ಗುರು ನೋಡಿದರೆ ಕೋಟಿ ಪುಣ್ಯ ಅಂತ ಹೇಳಿ ಕರಿತೀವಿ ನಾವು. ಗುರು ಯಾವ್ದಾದ್ರು ಒಂದು ರಾಶಿ ಮೇಲೆ ನೋಡ್ತಾ ಇದೆ, ಯಾವುದೋ ಒಂದು ವಕ್ರದೃಷ್ಟಿಯನ್ನ ಇರ್ಬೋದು, ಯಾವುದೋ ಒಂದು ದೃಷ್ಟಿ, ಈಗ ಚಂದ್ರನ ನೋಡ್ಬೋದು, ಸೂರ್ಯನೇ ನೋಡ್ಬೋದು, ಶನಿನೇ ನೋಡ್ಬಿಟ್ರೆ ಸಾಕು, ಅವ್ರಿಗೆ ಕೋಟಿ ಪುಣ್ಯ. ಅವ್ರ ಕರ್ಮ ಎಲ್ಲ ಕಳೆದು ಅವರು ಯೋಗ ಪುರುಷರಾಗ್ಬಿಡ್ತಾರೆ. ಅದರಲ್ಲಿ ಗುರು ಕೂಡ ಒಬ್ಬ. ಗುರು ಇದ್ದಲ್ಲಿ ಅವರಿಗೆ ಯಾವುದೇ ರೀತಿಯ ದಾರಿದ್ರ್ಯತೆ ಬರುವುದಿಲ್ಲ. ಅವ್ರ ಮನೆಯಲ್ಲಿ ಯಾವಾಗಲೂ ತುಂಬಿದಂತಹ ಮನೆ ಇರುತ್ತದೆ. ಅದರ ಜೊತೆಗೆ ಗಂಡು ಸಂತಾನ ಇರ್ತದೆ ಅವ್ರ ಮನೆಯಲ್ಲಿ. ಅತಿ ಹೆಚ್ಚು ಅವರಿಗೆ ಈ ಯಾವುದೇ ಕ್ಷೇತ್ರದಲ್ಲೂ ಕೂಡ ಅವರು ಯಶಸ್ಸನ್ನು ಸಾಧಿಸಿಕೊಂಡು ಬರ್ತಾ ಇರ್ತಾರೆ. ಇವರು ಯಾರೊಂದಿಗೂ ನಿಷ್ಠುರ ಆಗದೆ ಎಲ್ಲರನ್ನು ಪ್ರೀತಿಸಿಕೊಂಡು ಬದುಕುವಂತ ಗುಣವನ್ನ ಈ ಗುರು ಅಂದರೆ ಜುಪಿಟರ್, ದಟ್ ಮೀನ್ಸ್ 3 ನಂಬರು ಇಂಡಿಕೇಶನ್ ಅನ್ನ ಕೊಡುತ್ತದೆ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನಾಂಗೋ ಸುಖಿನೋ ಭವಂತು. ಎಲ್ಲರೂ ದಯಮಾಡಿ ನಮ್ಮ ಶಾಸ್ತ್ರ ಸಿದ್ಧಾಂತವನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ.